ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ನನ್ನ ಮಿತ್ರರೇ, ಮತ್ತೊಮ್ಮೆ ಎಲ್ಲರಿಗೂ ಆರಾಧ್ಯ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ. ಪಿ ಜಿ ಆರಾಧ್ಯ ಮಠ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ತಾವೆಲ್ಲ SSLC ಮತ್ತು PUC ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ಅಲ್ಲಿ 4 ಅಂಕಗಳು ಎದರ ಮೇಲೆ ಇದ್ದಾವೆ ಅಂತ ಕೇಳಿದರೆ, ಮೊದಲನೇದು ಕ್ವಶನ್ ಟ್ಯಾಗ್ ಮೇಲೆ, ಮತ್ತೊಂದು WH ಕ್ವಶನ್ ಮೇಲೆ 1 ಅಂಕ ಇರ್ತದೆ, ಮತ್ತೊಂದು ಎಲ್ಲಿದೆ ಅಂದರೆ ಡೂ ಕ್ವಶನ್, ಫ್ರೇಮ್ ದ ಕ್ವಶನ್ ವಿತ್ ಅ ಡೂ ಫಾರ್ಮ್ ಅನ್ನೋದ್ರ ಮೇಲೆ 1 ಇರ್ತದೆ. ಇನ್ನೊಂದೇನಿರ್ತದೆ ಅಂದರೆ ಶಬ್ದಗಳನ್ನು ಜಂಬಲ್ಡ್ ಮಾಡಿರ್ತಾರೆ, ಅಂದರೆ ಆ ಕಡೆ ಈ ಕಡೆ ಅವನ್ನ ಸ್ಥಾನ ಪಲ್ಲಟ ಮಾಡಿರ್ತಾರೆ. ಆ ಶಬ್ದಗಳನ್ನು ಸರಿಯಾಗಿ ಹೊಂದಿಸಿ ಇಟ್ಟು ವಾಕ್ಯವನ್ನು, ಸರಿಯಾದ ವಾಕ್ಯವನ್ನು ಮಾಡೋದು ಅನ್ನೋದು. ಅಂತೂ ಎಷ್ಟು ಪ್ರಶ್ನೆಗಳಾದವು? 4 ಪ್ರಶ್ನೆಗಳು, 4 ಅಂಕ. ಇವುಗಳನ್ನ ಹೆಂಗೆ ತಗೊಳ್ಳೋದು ಅನ್ನೋ ವಿಚಾರನ ಇವತ್ತು ನಾವೆಲ್ಲ ಮಾಡೋಣ. ಈ ಕ್ವಶನ್ ಟ್ಯಾಗ್ ಮತ್ತು WH ಕ್ವಶನ್ ಮತ್ತು ಡೂ ಕ್ವಶನ್ ಮತ್ತು ಜಂಬಲ್ಡ್ ಈ ಶಬ್ದಗಳನ್ನು ಸರಿಯಾಗಿ ಹೊಂದಿಸಿ ವಾಕ್ಯ ಮಾಡೋದು, ಇದನ್ನು ನಾವು ಕಲಿಬೇಕು ಅನ್ನೋದಾದರೆ ಮುಖ್ಯವಾಗಿ ನಮಗೆ ಏನು ಗೊತ್ತಿರಬೇಕು ಅಂದರೆ, ಗೊತ್ತಿರಬೇಕಾದ ವಿಷಯ ವರ್ಡ್ ಆರ್ಡರ್ ಇನ್ ಇಂಗ್ಲೀಷ್. ಯಾರಿಗೆ ವರ್ಡ್ ಆರ್ಡರ್ ಗೊತ್ತಿರ್ತದೆಯೋ they can only make the WH questions, they can only make the do questions or question with do, or they can only make the proper sentence with jumbled words. Okay, therefore we all should know the what is the word order in English sentence. ಮಿತ್ರರೇ, ಇದು ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ಎಲ್ಲರಿಗೂ ಅನುಕೂಲನೇ. ಕೆಲವೊಬ್ಬರು ಏನು ಮಾಡ್ತೀವಿ ಅಂದರೆ, ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡುವಾಗ ಪ್ರಶ್ನೆ ಮಾಡೋ ರೀತಿನೇ ನಾವು ತಪ್ಪು ಮಾಡಿಬಿಡ್ತೀವಿ. ಆಲ್ ದ ಟೀಚರ್ ಶುಡ್ ನೋ ಹೌ ಟು ಕ್ವಶನ್, ಹೌ ಟು ಫ್ರೇಮ್ ದ ಕ್ವಶನ್, ಬಟ್ ದ ಸ್ಟೂಡೆಂಟ್ ಶುಡ್ ನೋ ಹೌ ಟು ಆನ್ಸರ್. ನಾವೆಲ್ಲರಿಗೂ ಏನು ಗೊತ್ತಿರಬೇಕು ಅಂದರೆ, ಪ್ರಶ್ನೆ ಮಾಡೋ ರೀತಿ ಗೊತ್ತಿರಬೇಕು, ಅಂದರೆ ಮಾತ್ರ ಮಕ್ಕಳು ಉತ್ತರಿಸ್ತಾರೆ. ಅಂದರೆ ನಾವು ಕೂಡ ಸ್ವಲ್ಪ ನೆನಪಿಟ್ಟುಕೊಳ್ಳಬಹುದಾದಂತಹ ವಿಷಯ ಇದಾಗಿರುವುದರಿಂದ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥವಾಗುವಂತಹ, ಎಲ್ಲರಿಗೂ ಬೇಕಾಗಿರುವಂತಹ ವಿಷಯವನ್ನೇ ಇವನ್ ದ B.Ed ಸ್ಟೂಡೆಂಟ್ಸ್, ಟು ದ B.Ed ಸ್ಟೂಡೆಂಟ್ಸ್ ಇಟ್ ಈಸ್ ಹೆಲ್ಪ್ಫುಲ್. ಅದರಿಂದ ವರ್ಡ್ ಆರ್ಡರ್ ಅನ್ನುವಂತಹ ಟೈಟಲ್ ಇಟ್ಟುಕೊಂಡು ಇವತ್ತಿನಿಂದ ನಾವು ಸ್ವಲ್ಪ ಚರ್ಚೆ ಮಾಡ್ಕೋತಾ ಹೋಗೋಣ. ಈ ವಿಡಿಯೋದಲ್ಲಿ ನಾನು ಹೇಳಿರುವ ವಿಷಯ ತಮಗೆಲ್ಲರಿಗೂ ಕೂಡ ಉಪಯೋಗವಾಗಿದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ನನ್ನ ಈ PG ಆರಾಧ್ಯ ಮಠ್ ಆರಾಧ್ಯ ಇಂಗ್ಲೀಷ್ ಕ್ಲಾಸಸ್ಗೆ ಸಬ್ಸ್ಕ್ರೈಬರ್ ಆಗಿರಿ ಅಂತ ವಿನಂತಿಸಿಕೊಂಡು ನಾನು ಈಗ ವರ್ಡ್ ಆರ್ಡರ್ ಅನ್ನುವಂತಹ ಕ್ಲಾಸಿಗೆ ಮುಂದೆ ಹೋಗ್ತೇನೆ. ಮಿತ್ರರೇ, ಇಲ್ಲಿ ನೋಡ್ರಿ, ವರ್ಡ್ ಆರ್ಡರ್ ಅಂತ ಬರದೇನಿ. ಆರ್ಡರ್ ಅಂದ್ರೇನು? ಕಮಾಂಡಿಂಗ್ ಅಲ್ಲ. ಆರ್ಡರ್ ಅಂದರೆ ಒಂದು ಕ್ರಮ ಇರ್ತದೆ. ಡಿಸೆಂಡಿಂಗ್ ಆರ್ಡರ್, ಅಸೆಂಡಿಂಗ್ ಆರ್ಡರ್ ಅಂತ ಹೆಂಗೆ ಬರಿತೀವಿ, ವರ್ಡ್ ಆರ್ಡರ್ ಅಂದರೆ ಶಬ್ದಗಳ ಒಂದು ಕ್ರಮ. ಕನ್ನಡದಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದ ಅಂತ ಹೆಂಗಿರ್ತದೆಯೋ ಹಾಗೆ ಇಂಗ್ಲೀಷ್ನಲ್ಲಿ ಕೂಡ ವಾಕ್ಯದಲ್ಲಿ ಶಬ್ದಗಳು ಯಾವ್ಯಾವ ರೀತಿ ಬರಬೇಕು, ಯಾವುದರ ನಂತರ ಯಾವುದು ಬರಬೇಕು ಅಂದರೆ ಕ್ರಮ, ದ ವರ್ಡ್ ಆರ್ಡರ್ ಇನ್ ಇಂಗ್ಲೀಷ್ ಸೆಂಟೆನ್ಸ್ ಅಂತ ನಾವು ಇದಕ್ಕೆ ಕರಿಬೋದು. ಆ್ಯಂಡ್ ಆಲ್ಸೋ ದಿಸ್ ವರ್ಡ್ ಆರ್ಡರ್ ಈಸ್ ಕಾಲ್ಡ್ ದ ಬೇಸಿಕ್ ಸ್ಟ್ರಕ್ಚರ್. ಯಾಕಂದರೆ ಇಂಗ್ಲೀಷ್ನಲ್ಲಿ ಬೇರೆ ಬೇರೆ ವಾಕ್ಯಗಳಿದ್ದಾವೆ.
ಒಂದೊಂದು ವಾಕ್ಯಕ್ಕೆ ಒಂದೊಂದು ಸ್ಟ್ರಕ್ಚರ್ ಇರ್ತದೆ. ಅವೆಲ್ಲವಕ್ಕೂ ಕೂಡ ಮೂಲವಾದಂತಹ ಸ್ಟ್ರಕ್ಚರನ್ನು ಕಲಿತುಬಿಟ್ರೆ ಆ ಮೂಲ ಸ್ಟ್ರಕ್ಚರಿಂದ ನಾವು ಬೇರೆ ಬೇರೆ ಪ್ರಶ್ನೆಗಳನ್ನು, ಪ್ರಶ್ನಾರ್ಥಕ ವಾಕ್ಯಗಳನ್ನು ಮತ್ತು ಇನ್ನುಳಿದಂಥ ವಾಕ್ಯಗಳನ್ನು ಮಾಡಬಹುದು. ದೇರ್ ಫಾರ್ ವಿ ಶುಡ್ try to understand what is the basic structure that is called the word order in the English sentence. ನಾವು ಬೇಸಿಕ್ ಸ್ಟ್ರಕ್ಚರಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಗಿರ್ತದೆ ಆರ್ ಒಂದು ಅಸರ್ಟಿವ್ ಸೆಂಟೆನ್ಸ್ ಹೇಗಿರ್ತದೆ ಅನ್ನೋದನ್ನು ವಿಚಾರ ಮಾಡ್ಕೋತಾ ಹೋಗ್ತೇವೆ. ಸೊ ಹಾಗಾದರೆ ಆ ಬೇಸಿಕ್ ಸ್ಟ್ರಕ್ಚರ್ ಹೇಗಿರ್ತದೆ ಅನ್ನೋದನ್ನು ಸ್ವಲ್ಪ ನೋಡ್ಕೊತ ಹೋಗೋಣ. ಲೆಟ್ ಅಸ್ ಸ್ಟಾರ್ಟ್. ವರ್ಡ್ ಆರ್ಡರ್. ಸಾಮಾನ್ಯವಾಗಿ ವರ್ಡ್ ಆರ್ಡರ್ ಅಂತ ಹೋದರೆ ಇಂಗ್ಲೀಷ್ ವಾಕ್ಯದ ಶಬ್ದಗಳ ಕ್ರಮದಲ್ಲಿ ವರ್ಡ್ ಆರ್ಡರ್ದಲ್ಲಿ ನಾವು ಮುಖ್ಯವಾಗಿ 5 ಸ್ಥಾನಗಳನ್ನು ಮಾಡಬಹುದು. ಟು ಅಂಡರ್ಸ್ಟ್ಯಾಂಡ್ ಈಸಿಲಿ ನಾ ಹೇಳ್ತಿರೋದು, ಸರಿಯಾಗಿ ಅಥವಾ ಸರಳವಾಗಿ ಅರ್ಥ ಮಾಡ್ಕೊಳ್ಬೋದಾದರೆ ಒಂದು ಇಂಗ್ಲೀಷ್ ವಾಕ್ಯವನ್ನು ನಾವು 5 ಭಾಗ ಮಾಡಿಬಿಡೋಣ. 5 ಸ್ಥಾನಗಳ ಇರುವಂತೆ ಮಾಡೋಣ. ಅಲ್ಲಿ 5 ಕಂಪಾರ್ಟ್ಮೆಂಟ್ ಇದ್ದೇವೆ ಅಂತ ಅಂದ್ಕೊಂಡಾನೆ. ಬಿಕಾಸ್ ಇಮ್ಯಾಜಿನ್ ದಟ್ ದ ಇಂಗ್ಲೀಷ್ ಸೆಂಟೆನ್ಸ್ ಈಸ್ ಎ ಟ್ರೈನ್. ಇನ್ ದಟ್ ಟ್ರೈನ್ ದೇರ್ ಆರ್ 5 ಕಂಪಾರ್ಟ್ಮೆಂಟ್ಸ್ ಆ್ಯಂಡ್ ದೇ ಆರ್ ದ ರಿಸರ್ವ್ಡ್ ಕಂಪಾರ್ಟ್ಮೆಂಟ್ಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅಂದರೆ ರಿಸರ್ವ್ಡ್ ಕಂಪಾರ್ಟ್ಮೆಂಟ್ಸ್ ಇರ್ತವೆ. ದ ಪರ್ಸನ್ ಕ್ಯಾನ್ ಎಂಟರ್ ಇನ್ ಟು ದ ಕಂಪಾರ್ಟ್ಮೆಂಟ್ ಹೂ ಹ್ಯಾಸ್ ಓನ್ಲಿ ದ ರಿಸರ್ವೇಷನ್ ಟಿಕೆಟ್. Otherwise, he will not be permitted to come in the compartment. Like that, ಈ ಇಂಗ್ಲೀಷ್ ವಾಕ್ಯದಲ್ಲಿ 5 ಸ್ಥಳಗಳೇನಿದ್ದಾವೆ, ಒಂದೊಂದು ಸ್ಥಾನನೂ ಕೂಡ ಅದಕ್ಕೆ ಮೀಸಲಾಗಿರುತ್ತದೆ. ನೆನಪಿಟ್ಟುಕೊಂಡಿರಬೇಕು. ರಿಮೆಂಬರ್ ದ್ಯಾಟ್ ಐ ಆಮ್ ಟಾಕಿಂಗ್ ಅಬೌಟ್ ದಿ ಸ್ಟೇಟ್ಮೆಂಟ್ or the assertive sentence. I am talking about the basic structure of the English sentence. Okay. ಈಗ ನೋಡಿ, ಯಾವ ವಾಕ್ಯ ಒಂದೇ ಜಾಗ ನೋಡ್ರಲ್ಲಿ ಅದು ಸಬ್ಜೆಕ್ಟು. ಯಾವಾಗಲೂ ಇಂಗ್ಲೀಷ್ ವಾಕ್ಯದಲ್ಲಿ ಮೊದಲು ಬರೋದು ಸಬ್ಜೆಕ್ಟೇ ಬರಬೇಕು ಸ್ಟೇಟ್ಮೆಂಟ್ದಲ್ಲಿ. ವಾಟ್ ಇಸ್ ದ ಸೆಕೆಂಡ್ ಪ್ಲೇಸ್ ರಿಸರ್ವ್ ಫಾರ್? ಸೆಕೆಂಡ್ ಪ್ಲೇಸ್ ಈಸ್ ರಿಸರ್ವ್ ಫಾರ್ ಹೆಲ್ಪಿಂಗ್ ವರ್ಬ್ಸ್. And the third place is reserved for verbs. On the third place there should be verb. ಒಂದು ವಾಕ್ಯ ಕೊಟ್ಟಾಗ ಈ ವಾಕ್ಯದಲ್ಲಿ ಕ್ರಿಯಾಪದ ಎಲ್ಲದಪ್ಪ ಅಂತ ಹುಡುಕಂತಂದರೆ ಕಣ್ಣು ಮುಚ್ಚಿ ಹೇಳಬೇಕು. ಇಟ್ ಶುಡ್ ಬಿ ದೇರ್ ಇನ್ ದ ಥರ್ಡ್ ಪ್ಲೇಸ್ ಅಂತ ಹೇಳಿಬಿಡಬೇಕಾಗ್ತದೆ. ಆ್ಯಂಡ್ ದೆನ್ ಆಬ್ಜೆಕ್ಟ್. 4ನೇ ಜಾಗದಲ್ಲಿ ಯಾವಾಗಲೂ ಆಬ್ಜೆಕ್ಟ್ ಇರ್ತದೆ. ಆಬ್ಜೆಕ್ಟ್ ಅಂದ್ರೇನು? ಕರ್ಮ. ಕನ್ನಡದಲ್ಲಿ ಆ ವಾಕ್ಯವನ್ನು ಟ್ರಾನ್ಸ್ಲೇಟ್ ಮಾಡಿಕೊಂಡು ಯಾವ ಶಬ್ದಕ್ಕೆ ಅನ್ನು ಹತ್ತಿರುತ್ತದೆಯೋ ಆ ಪದನೇ ಕರ್ಮಪದ ಅಂತ ಅರ್ಥ ಮಾಡ್ಕೋಬೇಕಾಗ್ತದೆ. ಆ್ಯಂಡ್ ದೆನ್ ದ ಲುಕ್ ಎಟ್ ದ ಲಾಸ್ಟ್ ಆ್ಯಂಡ್ ದೆನ್ ಫಿಫ್ತ್ ಪ್ಲೇಸ್. ಐ ರೋಟ್ ಇಟ್ WWP. ವಾಟ್ ಈಸ್ ದ WWP? ಕೆಳಗಡೆ ಅಲ್ಲೇ ಕಾಲಮಲ್ಲಿ ನಿಮಗೆ ಅದನ್ನು ಸ್ಪೆಲ್ ಮಾಡಿದ್ದೇನೆ. ಏನದು? ವರ್ಡ್ ವಿತ್ ಪ್ರಿಪೋಸಿಷನ್. ಯು ನೋ ದ ಪ್ರಿಪೋಸಿಷನ್ಸ್. ಫಾರ್ ಎಕ್ಸಾಂಪಲ್, ಬೈ, ಟು, ಫಾರ್, ಫ್ರಾಮ್, ಆಫ್, ಇನ್, ಎಟ್, ಆನ್, ಅಂಡರ್. ಆಲ್ ದೀಸ್ ಆರ್ ಸಮ್ prepositions. If the word which comes with prepositions should be there in the last place. ಇಷ್ಟು ನೆನಪಿಟ್ಟುಕೊಂಡಿರಬೇಕು. ಮೊದಲನೇ ಜಾಗ ಸಬ್ಜೆಕ್ಟು, ಎರಡನೇ ಜಾಗ ಹೆಲ್ಪಿಂಗ್ ವರ್ಬು, ಮೂರನೇ ಜಾಗ ವರ್ಬು, ನಾಲ್ಕನೇ ಜಾಗ ಆಬ್ಜೆಕ್ಟು, ಐದನೇ ಜಾಗ ವರ್ಡ್ ವಿತ್ ಪ್ರಿಪೋಸಿಷನ್ ಅನ್ನೋದು ನೆನಪಿಟ್ಟುಕೊಂಡು ಬಿಟ್ರೆ ಆಯಾ ಜಾಗದಾಗ ಅದನ್ನು ಹಾಕಿಬಿಟ್ರೆ ಅದು ವಾಕ್ಯ ಆಗಿಬಿಡುತ್ತದೆ. ದಿಸ್ ಈಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ವರ್ಡ್ ಆರ್ಡರ್. ಹಾಗಾದ್ರೆ ಈ ವರ್ಡ್ ಆರ್ಡರನ್ನು ಅರ್ಥ ಮಾಡಿಕೊಂಡಾದ್ಮೇಲೆ ನಾನೊಂದು ಉದಾಹರಣೆಯೊಂದಿಗೆ ಸ್ವಲ್ಪ ನಿಮಗೆ ಒಂದಿಷ್ಟು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ.
Okay, so let us take one sentence as the example. See, so I have taken the example. ಏನದು ವಾಕ್ಯ? ಡ್ರಿಂಕಿಂಗ್ ರಾಜು ಮಿಲ್ಕ್ ಈಸ್ ಇನ್ ದ ಹೋಟೆಲ್. ಈ ವಾಕ್ಯ ಓದಿದ್ರೆ ನಿಮಗೇನು ಅನಿಸ್ತದೆ? ಎಲ್ಲೋ ಒಂದು ತಪ್ಪು ಅನಿಸ್ತದ ಅಲ್ಲ? ಡ್ರಿಂಕಿಂಗ್ ರಾಜು ಮಿಲ್ಕ್ ಈಸ್ ಇನ್ ದ ಹೋಟೆಲ್. ಸೊ ಇದು ವಾಕ್ಯ ಅನಿಸೋದಿಲ್ಲ, ಸ್ವಲ್ಪ ಏನೋ ಸ್ವಲ್ಪ ಅಸಹ್ಯ ಅನಿಸ್ತದೆ. ವಾಕ್ಯ ಯಾವ ರೀತಿಯಾಗಿರಬೇಕೋ ಆ ರೀತಿ ಇಲ್ಲ ಅನಿಸ್ತದೆ. ಯಾಕೆ ಹೇಳಿ ನೋಡೋಣ. ದ ಫಾಲೋವಿಂಗ್ ಸೆಂಟೆನ್ಸ್ ಈಸ್ ನಾಟ್ ಇನ್ ದ ವರ್ಡ್ ಆರ್ಡರ್. ಅದು ವರ್ಡ್ ಆರ್ಡರ್ದಲ್ಲಿಲ್ಲ. ಇಟ್ ಈಸ್ ನಾಟ್ ಇನ್ ದ ಬೇಸಿಕ್ ಸ್ಟ್ರಕ್ಚರ್. ಏನು ಸ್ಟ್ರಕ್ಚರ್ ಇದೆ ನಮ್ಮದು? ದ ಫಸ್ಟ್ ಪ್ಲೇಸ್ ಶುಡ್ ಬಿ ಫಾರ್ ದ ಸಬ್ಜೆಕ್ಟ್. ಸಬ್ಜೆಕ್ಟು ಸಬ್ಜೆಕ್ಟ್ ಜಾಗದಾಗಿಲ್ಲ, ಹೆಲ್ಪಿಂಗ್ ವರ್ಬು ಅದರ ಜಾಗದಾಗಿಲ್ಲ. ಅಂದರೆ ಯಾವು ಮಿಸ್ಪ್ಲೇಸ್ ಆಗಿದ್ದಾವೆ ಅವು. ಹಾಗಾದ್ರೆ ನಾವೀಗೇನು ಮಾಡಬೇಕು? ಅವು ಯಾವ್ಯಾವು ನೋಡ್ರಿ ಆಯಾ ಜಾಗಕ್ಕೆ ಕಳಿಸ್ಕೊಟ್ಬಿಡಬೇಕು. ಅಂದಾಗ ಅದು ವಾಕ್ಯ ಶುದ್ಧ ಆಗ್ತದೆ. ಹಂಗಾರೆ ಇವಾಗ ನೋಡೋಣ, ನೀವೇ ಹೇಳ್ರಿ ನೋಡೋಣ, ಡ್ರಿಂಕಿಂಗ್ ಅನ್ನೋದು ಏನಿರ್ಬೋದು ಅಂತ. ರಾಜು ಅನ್ನೋದು ಸಬ್ಜೆಕ್ಟು ಹೆಲ್ಪಿಂಗ್ ವರ್ಬು ಅಂತ ಹುಡುಕಬೇಕಾಗ್ತದೆ. ಮಿಲ್ಕ್ ಅನ್ನೋದೇನು ಅಂತ ಹುಡುಕಬೇಕಾಗ್ತದೆ. ಇವಾಗ ಅದನ್ನು ಹೆಂಗೆ ಹುಡುಕೋದು ಸ್ವಲ್ಪ ಮುಂದೆ ನೋಡೋಣ. ಇಲ್ಲಿ ನೋಡ್ರಿ, ನಾ ಕೆಳಗಡೆಗೆ ಒಂದೊಂದೇ ಶಬ್ದಗಳನ್ನು ವಿಂಗಡಣೆ ಮಾಡಿ ಇಲ್ಲಿ ಕೊಟ್ಟಿದ್ದೇನೆ. ಹಿಯರ್ ಇನ್ ದ ಫಸ್ಟ್ ಕಾಲಮ್ ವಾಟ್ ಈಸ್ ದೇರ್? ಡ್ರಿಂಕಿಂಗ್. ಸೊ ಒಂದು ಅದು ಖಾಲಿ ಜಾಗ ಅದ, ಒಂದು ಬ್ಲ್ಯಾಂಕ್ ಪ್ಲೇಸ್ ಇಸ್ ದೇರ್. ಯು ಶುಡ್ ರೈಟ್ ವಾಟ್ ಈಸ್ ಡ್ರಿಂಕಿಂಗ್ ಹಿಯರ್. ಗೊತ್ತದ, ಡ್ರಿಂಕ್ ಅನ್ನೋದು ಇದೊಂದು ಆ್ಯಕ್ಷನ್ ವರ್ಡ್ ಅದ. ಆಲ್ ದಿ ಆ್ಯಕ್ಷನ್ ವರ್ಡ್ಸ್ ಆರ್ ಕಾಲ್ಡ್ ವರ್ಬ್ಸ್ ಅಂತ ನಿಮಗೆಲ್ಲ ಗೊತ್ತಿರಬೇಕು. ಇದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಯಾರಿಗೆ ಪಾರ್ಟ್ಸ್ ಆಫ್ ಸ್ಪೀಚು ಕರೆಕ್ಟಾಗಿ ಗೊತ್ತಿರ್ತದೆಯೋ ಅವ್ರಿಗಿದೆಲ್ಲ ಅರ್ಥ ಆಗ್ತದೆ. ಮಿತ್ರರೇ, ವಿದ್ಯಾರ್ಥಿಗಳೇ, ನೀವೆಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ಅರ್ಥ ಮಾಡ್ಕೊಂಡಿರಿ ಅಂತ ಭಾವಿಸ್ಕೊಂಡು ಈ ಪಾಠ ಚಾಲು ಮಾಡಿದ್ದೇನೆ. ಒಂದು ವೇಳೆ ಯಾರಿಗಾದರೂ ಇಫ್ ಎನಿ ಒನ್ ನೀಡ್ ದಿ ಪಾರ್ಟ್ಸ್ ಆಫ್ ಸ್ಪೀಚ್, ಯು ಕ್ಯಾನ್ ಕಾಮೆಂಟ್ ಆನ್ ದ ಬಾಕ್ಸ್. ನೀವು ನನಗೆ ಹೇಳ್ರಿ, ಕಾಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ರಿ. ಎಸ್, ಐ ಆಮ್ ರೆಡಿ ಟು ಎಕ್ಸ್ಪ್ಲೇನ್ ಈಸಿಲಿ ವಾಟ್ ಆರ್ ದಿ parts of speech, how to understand, how to remember the parts of speech. Yes, I can explain them in the easy method. Okay, ಈಗ ನಾನು ಆ ಪಾರ್ಟ್ಸ್ ಆಫ್ ಸ್ಪೀಚ್ ಗೊತ್ತಿದ್ದಾವೆ ಅಂದುಕೊಂಡೆ ನಾನು ಮುಂದುವರಿತೀನಿ. ಡ್ರಿಂಕಿಂಗ್ ಅನ್ನೋದು ಒಂದು ವರ್ಬ್ ಅದ. ವಾಟ್ ಈಸ್ ರಾಜು? ರಾಜು ಅನ್ನೋದು ಇಲ್ಲಿ ಕರ್ತೃಪದವಾಗಿರ್ತದೆ. ಹೂ ಈಸ್ ವರ್ಕಿಂಗ್ ಹಿಯರ್? ಡ್ರಿಂಕ್ ಮಾಡೋರು ಯಾರು ಅಂತ ಮಾಡಬೇಕು. ರಾಜು. ಆದ್ದರಿಂದ ದ ಪರ್ಸನ್ ಹೂ ಈಸ್ ವರ್ಕಿಂಗ್ ಇನ್ ದ ಸೆಂಟೆನ್ಸ್ ಈಸ್ ಕಾಲ್ಡ್ ಅ ಸಬ್ಜೆಕ್ಟ್. ಮಿಲ್ಕ್ ಅನ್ನೋದೇನು ಹೆಂಗಂದ್ರೆ, ಯಾವುದಕ್ಕೆ ಅನ್ನು ಹತ್ತಿರ್ತದೆಯೋ ಅದು ಕರ್ಮ. ಹಾಲನ್ನು ಕುಡಿಯುತ್ತಾನೆ, ಆದ್ದರಿಂದ ಹಾಲು ಮಿಲ್ಕ್ ಇದು ಕರ್ಮ. ಈಸ್ ಏನಿದು? ಈಸ್ ದ ಹೆಲ್ಪಿಂಗ್ ವರ್ಬ್. ನಿಮಗೆಲ್ಲ ಗೊತ್ತಿರಬೇಕು ಹೆಲ್ಪಿಂಗ್ ವರ್ಬ್ ಎಷ್ಟವ, ಯಾವ್ಯಾವ ಅವು ಅನ್ನೋದು ಗೊತ್ತಿರಬೇಕಾಗ್ತದೆ ನಿಮಗೆಲ್ಲ. ಬೇಕಾದರೆ ಹೆಲ್ಪಿಂಗ್ ವರ್ಬ್ಸ್ ಆಕ್ಸಿಲರೀಸ್ ಅನ್ನುವಂತಹ ಲೆಸನ್ನನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡಿಬಿಡ್ತೇನೆ. ಯಾವ್ಯಾವು ಇಲ್ಲಿ ಹೆಲ್ಪಿಂಗ್ ವರ್ಬ್ ಜಾಗದಾಗ ಬರೋ ಯಾವುವು ಅನ್ನೋದನ್ನು ನೋಡೋದಾದರೆ ಮೊದಲು ಇದನ್ನು ವಿಂಗಡಣೆ ಮಾಡೋಣ, ಆಮೇಲೆ ಹೆಲ್ಪಿಂಗ್ ವರ್ಬಿಗೆ ಹೋಗೋಣ. ಈಗ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಇನ್ ದ ಹೋಟೆಲ್ ಅನ್ನೋದೇನು? ಇನ್ ಅನ್ನೋದು ಪ್ರಿಪೋಸಿಷನ್ ತಾನೆ. ಹೋಟೆಲ್ ಅನ್ನೋದೊಂದು ವರ್ಡ್ ತಾನೆ. ಹೋಟೆಲ್ ಅನ್ನೋ ಪದ ಪ್ರಿಪೋಸಿಷನ್ ಜೊತೆಗೆ ಬಂದಿದೆ. ಸೊ ಹೋಟೆಲ್ ಅನ್ನೋದು ವರ್ಡ್ ವಿತ್ ಅ ಪ್ರಿಪೋಸಿಷನ್. ಹಾಗಾದ್ರೆ ಇವಾಗ ನಾವೇನು ಮಾಡೋಣ? ಅದರ ಹೆಸರು ಹಾಕ್ಕೊಂತ ಹೋಗ್ಬಿಡೋಣ. ಸಿ, ಐ ಹ್ಯಾವ್ ನೇಮ್ಡ್ ಆಲ್ ದಿ ವರ್ಡ್ಸ್ ಹಿಯರ್. ಡ್ರಿಂಕಿಂಗ್ ಈಸ್ ಅ ವರ್ಬ್, ರಾಜು ಈಸ್ ದ ಸಬ್ಜೆಕ್ಟ್, ಮಿಲ್ಕ್ ಈಸ್ ದ ಆಬ್ಜೆಕ್ಟ್, ಈಸ್ helping verb, in the hotel is WWP. ಈಗ ನಾವೇನು ಮಾಡಬೇಕು? ಅವುಗಳನ್ನು ಆಯಾ ಪ್ಲೇಸಿಗೆ ಕಳಿಸ್ಬಿಡೋಣ. ಓಕೆ, ಇಫ್ ವಿ ಕೀಪ್ ಆಲ್ ದೀಸ್ ವರ್ಡ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಪ್ಲೇಸಸ್,
then we will get the correct sentence. Okay, drinking Raju milk is in the hotel. In this sentence the words are jumbled. ಶಬ್ದಗಳು ಚಿಲ್ಲಾಪಿಲ್ಲಿ ಆಗಿದ್ದಾವೆ, ಶಬ್ದಗಳು ಮಿಸ್ಪ್ಲೇಸ್ ಆಗಿದ್ದಾವೆ. ಇಟ್ಸ್ ಕಾಲ್ಡ್ ಅ ಜಂಬಲ್ಡ್ ಸೆಂಟೆನ್ಸ್. ವಿ ಹ್ಯಾವ್ ಟು ಕರೆಕ್ಟ್ ದೆಮ್, ವಿ ಹ್ಯಾವ್ ಟು ಕೀಪ್ ದೆಮ್, ವಿ ಹ್ಯಾವ್ ಟು ಪುಟ್ ದೆಮ್ ಇನ್ ದ ಕರೆಕ್ಟ್ ಪ್ಲೇಸ್. ಇಷ್ಟು ಹಾಕಿಬಿಟ್ರೆ ಒಂದು ಅಂಕ ಸಿಕ್ಕಿರ್ತದೆ ನಿಮಗೆ SSLC ಮತ್ತು PUCಯಲ್ಲಿ. ಹಾಗಾದರೆ ನಾವೇನು ಮಾಡೋಣ, ಈಗ ನಿಮಗೆ ಗೊತ್ತದ ನಮ್ಮ ವರ್ಡ್ ಆರ್ಡ್ರಲ್ಲಿ ಫಸ್ಟ್ ಪ್ಲೇಸ್ ಯಾವುದು, ಸಬ್ಜೆಕ್ಟು. ಇದ್ರಾಗ ಸಬ್ಜೆಕ್ಟ್ ಯಾವುದಿರ್ತದೆ ಹೇಳಿ ನೋಡೋಣ, ರಾಜು. ಹಂಗಾರೆ ಅವನು ರಾಜುನ ಇಲ್ಲಿ ಹಾಕ್ಬೇಕು, ನಾವು ಒಂದನೇ ಜಾಗದ ಹಾಕಬೇಕು. ಸೆಕೆಂಡ್ ಪ್ಲೇಸ್ ಈಸ್ ಹೆಲ್ಪಿಂಗ್ ವರ್ಬ್, ಯಾವುದಿಲ್ಲೇ ಈಸ್ ರೆಡ್ ಅಕ್ಷರಲ್ಲೇ ಬರೆದೀನಿ. ಆ್ಯಂಡ್ ದೆನ್ ಥರ್ಡ್ ಪ್ಲೇಸ್ ಈಸ್ ವರ್ಬ್, ಗ್ರೀನ್ ಇಂಕಿಲ್ಲೇ ಬರೆದಿದ್ದಂತಹ ಡ್ರಿಂಕಿಂಗ್ ಅನ್ನೋದು ಥರ್ಡ್ ಪ್ಲೇಸಿಗೆ ಹೋಗಬೇಕು. ಆ್ಯಂಡ್ ದೆನ್ ಆಬ್ಜೆಕ್ಟ್ ಏನಿದೆ, ಅನ್ನು ಹತ್ತಿರುವಂತಹ ಪದ ಮಿಲ್ಕ್, ಅದ ಹಾಲನ್ನು ಕುಡಿಯುತ್ತಿದ್ದಾನೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ದ ಇನ್ ಅನ್ನೋದು ಪ್ರಿಪೋಸಿಷನ್ ಆಗಿರೋದ್ರಿಂದ ವಿ ಶುಡ್ ಪುಟ್ ದಿ WWP ಎಟ್ ದ ಲಾಸ್ಟ್. ಈಗ ಅದನ್ನು ಇಟ್ಟು ನಾವು ನೋಡಿದರೆ ವಾಕ್ಯ ಹೆಂಗೆ ಅನ್ನಿಸ್ತದ ಈಗ ನೋಡೋಣ. ಈಗ ನೋಡ್ರಿ, ರಾಜು ಈಸ್ ಡ್ರಿಂಕಿಂಗ್ ಮಿಲ್ಕ್ ಇನ್ ದ ಹೋಟೆಲ್. ಬಹುಶಃ ವಿ ಕ್ಯಾನ್ ಗೆಟ್ ದ ಫುಲ್ ಮೀನಿಂಗ್ ಬೈ ದಿ ಸೆಂಟೆನ್ಸ್. ಹೌದು ತಾನೆ? ಯಾವಾಗ ಹೇಳಿ ನೋಡೋಣ. ಯಾವಾಗ ಆಯಾ ಶಬ್ದಗಳು ಕರೆಕ್ಟ್ ಪ್ಲೇಸ್ಗೆ ಹೋಗ್ತಾವೆಯೋ, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ವರ್ಬ್, ಆಬ್ಜೆಕ್ಟ್, ವರ್ಬ್ ಇನ್ ದಿಸ್ ಆರ್ಡರ್. ವೆನ್ ದ ವರ್ಡ್ಸ್ ಕಮ್ಸ್ ಇನ್ ದಿಸ್ ವರ್ಡ್ ಆರ್ಡರ್, ಇನ್ ದಿಸ್ ಸ್ಟ್ರಕ್ಚರ್, then we can get the full meaning. Otherwise we cannot get the full meaning ಅನ್ನೋದು ಗೊತ್ತಿರಬೇಕು. ಹಂಗಾರೆ ವರ್ಡ್ ಆರ್ಡರ್ ಎದಕ್ಕೆ ಗೊತ್ತಿರಬೇಕು ಅಂತಂದರೆ, ಜಂಬಲ್ಡ್ ವರ್ಡನ್ನು ನಾವೇನಾಗಿರಬೇಕು, ಅವನ್ನ ಆಯಾ ಪ್ಲೇಸಿಗೆ ಹಾಕಿ ವಾಕ್ಯವನ್ನು ಮಾಡೋದಕ್ಕೆ ವಿ ಶುಡ್ ನೋ ದಿ ಪ್ರಾಪರ್ ವರ್ಡ್ ಆರ್ಡರ್ ಇನ್ ಇಂಗ್ಲೀಷ್ ಅಂತ ಗೊತ್ತಿರಬೇಕು. ಹೌದು ತಾನೇ? ನೋಡೋಣ. ಈಗ ನೋಡ್ರಿ, ಇಲ್ಲಿ ಹೆಂಗದ, ಡ್ರಿಂಕಿಂಗ್ ರಾಜು ಮಿಲ್ಕ್ ಈಸ್ ಇನ್ ದ ಹೋಟೆಲ್. ಮತ್ತು ಇಲ್ಲಿ ಹೆಂಗದ, ರಾಜು ಈಸ್ ಡ್ರಿಂಕಿಂಗ್ ಮಿಲ್ಕ್ ಇನ್ ದ ಹೋಟೆಲ್. ಮೊದಲನೇ ಇದರಲ್ಲಿ ಜಂಬಲ್ ಆಗಿದ್ದರೆ ಇಲ್ಲಿ ಸರಿಯಾಗಿ ಆಯಾ ಜಾಗದ ಕೂತ್ಕೊಂಡು ಬಿಟ್ಟಾವೆ ಅಂದಾಗ ಮಾತ್ರ ನಾವು ಒಂದು ಸರಿಯಾದ ವಾಕ್ಯವನ್ನು ತಿಳ್ಕೋತೀವಿ ಅಂತ ಅರ್ಥ. ಜಂಬಲ್ಡ್ ವರ್ಡನ್ನು ಸರಿಯಾಗಿ ಮಾಡೋದ್ರ ಜೊತೆಗೆ ವಾಟ್ ಈಸ್ ದ ವರ್ಡ್ ಆರ್ಡರ್ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋತೀವಿ. ಇದು ಇಸ್ ದ ಫಸ್ಟ್ ಥಿಂಗ್. ವರ್ಡ್ ಆರ್ಡರ್ ಎದಕ್ಕೆ ಯೂಸ್ ಆಗ್ತದೆ ಅನ್ನೋದ್ರ ಬಗ್ಗೆ ಒಂದು ವಿಷಯ ಅರ್ಥ ಮಾಡಿಕೊಂಡ್ವಿ. ಏನು? ವರ್ಡ್ ಆರ್ಡರ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್ ಟು ಗೆಟ್ ದ ಫುಲ್ ಸೆಂಟೆನ್ಸ್ ಆರ್ ದ ಮೀನಿಂಗ್ಫುಲ್ ಸೆಂಟೆನ್ಸ್ ವಿತ್ ಜಂಬಲ್ಡ್ ವರ್ಡ್ಸ್. ಜಂಬಲ್ಡ್ ವರ್ಡ್ಗಳನ್ನು ಹೌ ಟು ಮೇಕ್ ದ ಫುಲ್ ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡೋದಕ್ಕೆ ಅಂತ ತಿಳ್ಕೊಳ್ಳೋದಕ್ಕೆ ದ ವರ್ಡ್ ಆರ್ಡರ್ ಈಸ್ ಹೆಲ್ಪ್ಫುಲ್. ನಿಮಗಾಗಲೇ ಅರ್ಥ ಆಗ್ಯದ. ಈಗ ನೋಡೋಣ ಮುಂದೆ. ಈಗ ನೋಡ್ರಿ, ನಾನು ಕೆಳಗೆ ಬರ್ದೀನಿ. ಏನು ಮ್ಯಾಲೆ ಬರೆದಿದ್ದು, ರಾಜು ಈಸ್ ಡ್ರಿಂಕಿಂಗ್ ಮಿಲ್ಕ್ ಇನ್ ದ ಹೋಟೆಲ್ ಅನ್ನೋದು ಸರಿಯಾದ ವಾಕ್ಯ. ನಾವು ಕೊಟ್ಟಿದ್ದು ಜಂಬಲ್ಡ್ ಸೆಂಟೆನ್ಸ್ ಹೆಂಗಿತ್ತೋ, ಡ್ರಿಂಕಿಂಗ್ ರಾಜು ಮಿಲ್ಕ್ ಈಸ್ ಇನ್ ದ ಹೋಟೆಲ್ ಇತ್ತು. ಹೌದಾನೆ? ಅದನ್ನು ಆಯಾ ಪ್ಲೇಸ್ಗೆ ಹಾಕಿದಾಗ ವಾಕ್ಯ ಸಿಗ್ತದೆ ಅನ್ನೋದನ್ನು ನಮಗೆ ಗೊತ್ತಾಗಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ನಾ ಏನು ಹೇಳ್ತೀನಿ ಅಂದರೆ, ಹಾಗಾದರೆ ಈಗ ನಾವೊಂದು ಬೇರೆ ವಾಕ್ಯ ಕೊಡ್ತೀನಿ. ಹಾಗಾದರೆ ಆ ವಾಕ್ಯವನ್ನು ನಮ್ಮ ವರ್ಡ್ ಆರ್ಡರ್ ಪ್ರಕಾರ ಇಟ್ಟು ವಾಕ್ಯವನ್ನು ಮಾಡೋದು ಹೇಗೆ? ಈಗ ನಾನು ಒಂದು ಕನ್ನಡದ ವಾಕ್ಯ ಕೊಡ್ತೀನಿ. ಹೌ ಟು ಟ್ರಾನ್ಸ್ಲೇಟ್ ದೆಮ್ ಬೈ ಯೂಸಿಂಗ್ ದಿ ವರ್ಡ್ ಆರ್ಡರ್. ಸಿ, ಇಫ್ ಯು ಆರ್ ಪರ್ಫೆಕ್ಟ್ ಇನ್ ದ ವರ್ಡ್ ಆರ್ಡರ್, you can translate the sentence of any language into the English easily. Definitely. ಸ್ವಲ್ಪ ರೂಢಿ ಆಗಿಬಿಡ್ತಂದರೆ ಯಾವುದೇ ಭಾಷೆಯ ವಾಕ್ಯವನ್ನು ಸರಳವಾಗಿ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡುವಂತಹ ಸಾಮರ್ಥ್ಯ ನಿಮಗೆ ಸಿಗ್ತದೆ. ಈಗ ನಾನು ಐ ವಿಲ್ ಗಿವ್ ಯು ಒನ್ ಎಕ್ಸಾಂಪಲ್. ಸಿ, ಹುಡುಗರು ಕೊಠಡಿಯಲ್ಲಿ ಪುಸ್ತಕವನ್ನು ಓದುತ್ತಿದ್ದಾರೆ. ಒಂದು ವಾಕ್ಯ. ವಾಟ್ ಈಸ್ ದ ಟಾಸ್ಕ್ ಹಿಯರ್?
the task is to translate this sentence into English sentence. ಇಂಗ್ಲೀಷ್ ಮಾಡಬೇಕು. ಕೆಲವರಿಗೆ ಕನ್ಫ್ಯೂಷನ್ ಆಗ್ತದೆ. ನಮಗೆ ಈಸಿ ಅದ. ಸಬ್ಜೆಕ್ಟ್ ಜಾಗದಲ್ಲಿ ಸಬ್ಜೆಕ್ಟ್ ಇಡ್ರಿ, ಆಬ್ಜೆಕ್ಟ್ ಜಾಗದಲ್ಲಿ ಆಬ್ಜೆಕ್ಟ್ ಇಡ್ರಿ, ಹೆಲ್ಪಿಂಗ್ ವರ್ಬ್ ಜಾಗದಾಗ ಹೆಲ್ಪಿಂಗ್ ವರ್ಬ್ ಹೋಗ್ಯೋಣ, ಪ್ರಿಪೋಸಿಷನ್ ಜಾಗದಾಗ ಪ್ರಿಪೋಸಿಷನ್ ಶಬ್ದ ಒಗೆಯೋಣ. ಈಟ್ ಕೆಲಸ ಮಾಡಿಬಿಟ್ರೆ ಸಾಕು. ದ ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕು ಅಂದ್ರೆ ವಿ ಶುಡ್ ನೋ ಹೌ ಮೆನಿ ವರ್ಡ್ಸ್ ಆರ್ ದೇರ್ ಇನ್ ದಿಸ್ ಸೆಂಟೆನ್ಸ್. ಆ್ಯಸ್ ಯು ನೋ ದೇರ್ ಆರ್ 4 ವರ್ಡ್ಸ್. ಓಕೆ, ಹಂಗಾರೆ 4 ಶಬ್ದಗಳು ಯಾವುವು ಅಂತ ನೋಡೋಣ. ನೋಡ್ರಿ, ಇಲ್ಲೇ ಒಂದನೇ ಶಬ್ದ ಯಾವುದಿಲ್ಲಿ? ಹುಡುಗರು. ಹೌದು. ಎರಡನೇದ್ದು ಕೊಠಡಿಯಲ್ಲಿ. ಕೊಠಡಿಗೆ ಅಲ್ಲಿ ಹತ್ಯದ. ಅಲ್ಲಿ ಅನ್ನೋದೇನು ಹೇಳ್ರಿ ನೋಡೋಣ? ವಿಭಕ್ತಿ ಪ್ರತ್ಯಯ. ಇನ್ ಅನ್ನೋದು ನಮ್ಮ ಇಂಗ್ಲೀಷ್ನಲ್ಲಿ ಪ್ರಿಪೋಸಿಷನ್ ಅದ. ಸೊ ಈ ಶಬ್ದ ಪ್ರಿಪೋಸಿಷನ್ ಅಂದರೆ WWP. ಇದು ಅದೆಲ್ಲಿ ಹೋಗ್ಬೇಕು ಹೇಳ್ರಿ ನೋಡೋಣ? ಗೊತ್ತದ ಅಲ್ಲ? ವರ್ಡ್ ಆರ್ಡರ್ WWP ಜಾಗ ಲಾಸ್ಟ್ಗೆ ಇರ್ತದೆ. ಈಗ ಪುಸ್ತಕವನ್ನು ಅನ್ನು ಹತ್ತಿರುವಂತಹ ಪದ ಕರ್ಮ ಅಂತ ಹೇಳಿದ್ದೇನೆ, ಆಬ್ಜೆಕ್ಟ್ ಅಂತ ಹೇಳಿದ್ದೇನೆ. ವಾಟ್ ಇಸ್ ದ ಪ್ಲೇಸ್ ಆಫ್ ಆಬ್ಜೆಕ್ಟ್? 4th ಒನ್. ಓದುತ್ತಿದ್ದಾರೆ ಅನ್ನುವಾಗ ಅಲ್ಲಿ ನಿಮಗೆ 2 ಶಬ್ದ ಸಿಗ್ತವೆ. ಯಾವುವು? ಓದುತ್ತಿದ್ದಾರೆ, ಓದುತ್ತಾ ಇದ್ದಾರೆ. ಓದುತ್ತಾ ಇದ್ದಾರೆ, ಇಲ್ಲಿ 2 ಇದ್ದಾವೆ. ಇಲ್ಲಿ ಅಂದರೆ ಒಂದೇ ಶಬ್ದ, ಅದನ್ನು ಹಂಗೆ ಓದ್ತೀವಿ ನಾವು. ಇವಾಗ ನಾವೇನು ಮಾಡೋಣ? ಇವನ್ನ ಆ ಕಡೆ ನಮ್ಮ ಏನು ವರ್ಡ್ ಆರ್ಡರ್ ಏನಿತ್ತು ಆ ವರ್ಡ್ ಆರ್ಡರ್ಗೆ ಆಯಾ ಪ್ಲೇಸಿಗೆ ಅವನ್ನ ಆ ಶಬ್ದಗಳನ್ನು ಹಾಕಿಬಿಡೋಣ. ಏನಾಗ್ತದೆ ನೋಡೋಣ ಇವಾಗ. ಅದಕ್ಕಿಂತ ಮೊದಲು ಏನು ಮಾಡೋಣ? ಲೆಟ್ ಅಸ್ ಸಿ ವಾಟ್ ಈಸ್ ದ ಇಂಗ್ಲೀಷ್ ವರ್ಡ್ ಫಾರ್ ಹುಡುಗರು. ಗೊತ್ತಲ್ಲ ನಿಮಗೆ? ಬಾಯ್ಸ್ ಅಂತ ಹೇಳಿಬಿಡ್ತೀರಿ. ಕೊಠಡಿ ಅನ್ನೋದಕ್ಕೇನು? ರೂಮ್ ಅಂತ ಇರ್ತದೆ. ಆ ರೂಮಿಗೆ ಅಲ್ಲಿ ಹಚ್ಚಬೇಕು, ಇನ್ ದ ರೂಮ್. ಪುಸ್ತಕಕ್ಕೆ ಅನ್ನು ಹಚ್ಚಬೇಕು. ಅನ್ನೋ ವಿಭಕ್ತಿ ಪ್ರತ್ಯಯ ನಮ್ಮಲ್ಲಿ ಇಲ್ಲ. ಎಕ್ಸಿಟಿವ್ ಕೇಸ್ ಇಲ್ಲ, ಏನೂ ಇಲ್ಲ, ಹೆಂಗೆ ತಂಗ ಇಡಬೇಕು. ಓದುತ್ತಿದ್ದಾರೆ, ಓದು ಅನ್ನೋದಕ್ಕೆ ರೀಡಿಂಗ್. ಓಕೆ, ಓದು ಅನ್ನೋದಕ್ಕೆ ರೀಡ್. ಓದುತ್ತಾ ಇದ್ದಾರೆ ಅಂತ ಆಗಬೇಕಾದ್ರೆ ಅದೇನಾಗ್ತದೆ? ಆರ್ ರೀಡಿಂಗ್ ಅಂತ ಆಗ್ತದೆ. ಇದು ಏನು ರೀ? ಇದನ್ನ ಯಾವಾಗ ಕಲಿಬೇಕು ಅಂತ ತಿಳ್ಕೊಂಡಿರಿ. ದಿಸ್ ಈಸ್ ಕಾಲ್ಡ್ ದ ಅಗ್ರಿಮೆಂಟ್ ಬಿಟ್ವೀನ್ ದ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ದ ವರ್ಬ್ ಅಂಡ್ ದ ಅಗ್ರಿಮೆಂಟ್ ಬಿಟ್ವೀನ್ ದ ಸಬ್ಜೆಕ್ಟ್ ಆ್ಯಂಡ್ ದ ವರ್ಬ್. ಇದನ್ನು ಅರ್ಥ ಮಾಡಿಕೊಂಡಾಗ ನಿಮಗೆ ಇದೆಲ್ಲ ಬರ್ತದೆ. ನಾನು ಮುಂದಿನ ಪಾಠದಲ್ಲಿ ಅದ್ರ ಬಗ್ಗೆನೂ ನಿಮಗೆ ಅಗ್ರಿಮೆಂಟ್ ಬಗ್ಗೆ ನಿಮಗೆ ಹೇಳ್ತೀನಿ. ಅಗ್ರಿಮೆಂಟ್ ಬಗ್ಗೆನೂ ಕೂಡ PUCಯಲ್ಲಿ ಮತ್ತು SSLCಯಲ್ಲಿ ಅಂಕಗಳಿದ್ದಾವೆ, ಹೇಳ್ತೀನಿ ನಾನು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ವರ್ಬ್ ವಿಚ್ ಅಗ್ರಿ ವಿತ್ ಸಬ್ಜೆಕ್ಟ್ ಅಂತ ಒಂದು ಪ್ರಶ್ನೆ ಕೇಳಿರ್ತಾರೆ. 1 ಅಂಕಕ್ಕೆ ಸಿಗ್ತದೆ. 1 ಅಂಕ ಅಲ್ಲ, 3 ಶಬ್ದ ಕೇಳ್ತಾನೆ, 3 ಅಂಕ ಕೊಡ್ತಾನೆ. ಇಲ್ಲಿ ಹುಡುಗರು ಬಾಯ್ಸು, ಕೊಠಡಿಯಲ್ಲಿ ಇನ್ ದ ರೂಮ್, ಪುಸ್ತಕ ಅನ್ನು ಬುಕ್, ಓದುತ್ತಿದ್ದಾರೆ ಆರ್ ರೀಡಿಂಗ್. ಹಾಗಾದ್ರೆ ಈ 4 ಶಬ್ದ ಸಿಕ್ಕ ಮೇಲೆ ನಾವೇನು ಮಾಡಬೇಕು ಅಂದರೆ ಆಯಾ ಜಾಗ ಕಳಿಸ್ಕೊಟ್ಬಿಡ್ಬೇಕು ಅವನು. ವಿ ಶುಡ್ ಸೆಂಡ್ ಆಲ್ ದೀಸ್ ವರ್ಡ್ಸ್ ಟು ದೇರ್ ಪ್ರಾಪರ್ ಪ್ಲೇಸಸ್. ನಾವು ಲೆಟ್ ಅಸ್ ಸೆಂಡ್ ದೆಮ್, ಲೆಟ್ ಅಸ್ ಪುಟ್ ದೆಮ್ ಇನ್ ದ ಅಪ್ರಾಪ್ರಿಯೇಟ್ ಪ್ಲೇಸಸ್. ಈಗ ನೋಡ್ರಿ, ಬಾಯ್ಸ್ ಅಂತ ಅನ್ನೋದನ್ನು ಸಬ್ಜೆಕ್ಟ್ ಜಾಗದಾಗ ಇಟ್ಟಿದ್ದೇನೆ. ಸಬ್ಜೆಕ್ಟ್ ಹೆಂಗೆ ಕಂಡುಹಿಬೇಕು ಅಂತ ಅದೊಂದು ಮಾತು ಹೇಳಿ ಕೇಳಿಬಿಡ್ತೀನಿ. ಯಾವಾಗಲೂ ಒಂದು ವಾಕ್ಯದಲ್ಲಿ ಫಸ್ಟ್ ವಿ ಶುಡ್ ಫೈಂಡ್ ಔಟ್ ದಿ ವರ್ಬ್ ಫಸ್ಟ್. ವರ್ಬ್ ಸಿಕ್ತಾ ರೀಡಿಂಗ್ ಸಿಕ್ಕಿಬಿಡ್ತು. ರೀಡಿಂಗ್ ಸಿಕ್ಕ ಮೇಲೆ ಆ ರೀಡಿಂಗಿಗೆ ವಿ ಶುಡ್ ಪುಟ್ ಸಮ್ ಕ್ವಶನ್, ಆಸ್ಕ್ ಸಮ್ ಕ್ವಶನ್ಸ್. ರೀಡಿಂಗ್, ಹೂ ಈಸ್ ರೀಡಿಂಗ್? ಹೂ ಅಂತ ಪ್ರಶ್ನೆ ಮಾಡಿದಾಗ ಉತ್ತರ ಸಿಕ್ಕರೆ ದ ಆನ್ಸರ್ ಇಸ್ ದ ಸಬ್ಜೆಕ್ಟ್. ಇಫ್ ಯು ಆಸ್ಕ್ ದ ಕ್ವಶನ್ ವಿತ್ ಹೂ, ದ ಆನ್ಸರ್ ಇಸ್ ದ ಸಬ್ಜೆಕ್ಟ್. ಓಕೆ, ಹೂ ಈಸ್ ರೀಡಿಂಗ್? ಬಾಯ್ಸ್. ಎಸ್,
You should put the boys in the first place, subject. And reading, what are they reading? ವಾಟ್ ಅಂತ ಪ್ರಶ್ನೆ ಹಾಕಿದಾಗ ಸಿಗುವ ಉತ್ತರ ಅಬ್ಜೆಕ್ಟ್ ಅನಿಸ್ಕೋತದೆ. ಬುಕ್ ಅಂತ ಅನ್ನೋದನ್ನು ಅಬ್ಜೆಕ್ಟಲ್ಲಿ ಇಟ್ಟಿದ್ದೇವೆ ನಾವೀಗ. ಆ್ಯಂಡ್ ದೆನ್ ಇನ್ ದ ರೂಮ್, ಇನ್ ಅನ್ನೋದು ಪ್ರಿಪೋಸಿಷನ್ ಆಗಿರೋದ್ರಿಂದ ಅದನ್ನು ಕೊನೆಗಿಡಬೇಕು, ಇಟ್ಬಿಟ್ಟೇವಿ. ಇನ್ನು ಉಳಿದಿರೋದೇನು? ಹೆಲ್ಪಿಂಗ್ ವರ್ಬ್. ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಯಾವ್ಯಾವ ರೀ? ಬಿ ದ ಫಾರ್ಮು, ಆ್ಯಮ್, ಈಸ್, ಆರ್. ಡೂ ದ ಫಾರ್ಮ್, ಡೂ, ಡಸ್, ಡಿಡ್. ದ ಫಾರ್ಮ್ ಆಫ್ ಹ್ಯಾಸ್, ಹ್ಯಾವ್ ಆ್ಯಂಡ್ ಹ್ಯಾಡ್. ಆ್ಯಂಡ್ ವಿಲ್, ಶಾಲ್, ಮೇ, ಕ್ಯಾನ್. ಆಲ್ ದೀಸ್ ಆರ್ ದಿ ಹೆಲ್ಪಿಂಗ್ ವರ್ಬ್ಸ್ ಕಮ್ಸ್ ಇನ್ ದ ಸೆಕೆಂಡ್ ಪ್ಲೇಸ್. ನೆನಪಿಟ್ಕೊಂಡಿರ್ರಿ. ಈಗ ನೋಡ್ರಿ, ಬಾಯ್ಸ್ ಆರ್ ರೀಡಿಂಗ್ ಬುಕ್ ಇನ್ ದ ರೂಮ್. ಒಂದು ಕನ್ನಡದ ವಾಕ್ಯ ಸರಳವಾಗಿ ಇಂಗ್ಲೀಷ್ನಾಗ ಆಗಿಬಿಡುತ್ತೆ ನೋಡ್ರಿ. ರೂಢಿ ಮಾಡ್ಕೊಂಡ್ಬಿಟ್ರೆ ಸರಳವಾಗಿ ನೀವೇ ಏನು ಮಾಡ್ತೀರಿ? ಕನ್ನಡದ ವಾಕ್ಯಗಳನ್ನು ಇಂಗ್ಲೀಷ್ ವಾಕ್ಯ ಮಾಡ್ತೀರಿ. ಈಗ ಮುಂದೆ ಇನ್ನೊಂದು ಟ್ರೈ ಮಾಡೋಣ. ಈಗ ನಾವು ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಇಟ್ ವಿತ್ ಅನದರ್ ಎಕ್ಸಾಂಪಲ್. ಸಿ ಇಟ್ ಈಸ್ ಇನ್ ಕನ್ನಡ. ನನ್ನ ಸಹೋದರನು ಅಂದರೆ, ಅಲ್ಲಿ ಸಹೋದರನು ಅನ್ನೋದಕ್ಕಿಂತ ಅಂದರೆ ಯಾಕಂತ ಹೇಳ್ತೀರಿ. ನನ್ನ ಸಹೋದರನು ಮಾರುಕಟ್ಟೆಯಲ್ಲಿ ತರಕಾರಿಗಳನ್ನು ಅಥವಾ ತರಕಾರಿಯನ್ನು ಮಾರುತ್ತಿದ್ದಾನೆ. ಈಗ ನಾನು ಮಾಡೋ ಕೆಲಸ ಏನು? ನಾಗಲ್ಲ ಹೇಳಿದ್ನಲ್ಲ, ವಾಟ್ ಈಸ್ ದ ಫಸ್ಟ್ ವರ್ಕ್ ಹಿಯರ್? ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ ಹೌ ಮೆನಿ ವರ್ಡ್ಸ್ ಆರ್ ದೇರ್ ಇನ್ ದಿಸ್ ಸೆಂಟೆನ್ಸ್. ಕ್ಯಾನ್ ಯು ಟೆಲ್ ಮೀ? ದೇರ್ ಆರ್ four words. ಸಹೋದರನು is the first word. ಮಾರುಕಟ್ಟೆ, it comes in the in preposition, with the in preposition. ತರಕಾರಿಯನ್ನು, ವೆಜಿಟೇಬಲ್ಸ್. ಮಾರುತ್ತಿದ್ದಾನೆ, ಮಾರು ಅನ್ನೋದಕ್ಕೆ ಗೊತ್ತದೆ ನಿಮಗೆ, ಸೆಲ್ಲು. ತಿದ್ದಾನೆ ಅನ್ಬೇಕಾದ್ರೆ ING ಹಚ್ಚಬೇಕು. ಮಾರುತ್ತಿದ್ದಾನೆ. ಸೊ ಇಷ್ಟು ಶಬ್ದಗಳಿದ್ದಾವೆ. ಸಿ, ಈ ಶಬ್ದಗಳನ್ನು ನಾನು ಬೇರೆ ಬೇರೆಯಾಗಿ ಇಟ್ಟೇನು. ಸಿ, ವಿ ಕ್ಯಾನ್ ಸಿ ಆಲ್ ದೀಸ್ 4 words ಸಪ್ರೇಟ್ಲಿ ಹಿಯರ್. ಲೆಟ್ ಅಸ್ ಪುಟ್ ದಿ ಕರಸ್ಪಾಂಡಿಂಗ್ ಇಂಗ್ಲೀಷ್ ವರ್ಡ್ಸ್. ನನ್ನ ಸಹೋದರನು ಅನ್ನೋದಕ್ಕೇನಂತೀರಿ? ಮೈ ಬ್ರದರ್. ಮಾರುಕಟ್ಟೆ, ಮಾರ್ಕೆಟು, ಅದಕ್ಕೆ ಇನ್ನು ಹಚ್ಚಬೇಕಾದ್ರೆ, ಅಲ್ಲಿ ಹಚ್ಚಬೇಕಾದ್ರೆ ಇನ್ನು ಹಚ್ಚಬೇಕು, ಸಪ್ತಮಿ ವಿಭಕ್ತಿ ಪ್ರತ್ಯಯ. ಮಾರುಕಟ್ಟೆಯಲ್ಲಿ, ಇನ್ ದ ಮಾರ್ಕೆಟ್. ನೆನಪಿಟ್ಟುಕೊಂಡ್ರಿ, ಮಾರುಕಟ್ಟೆ ಅದಕ್ಕೆ ಅಲ್ಲಿ ಕನ್ನಡದಲ್ಲಿ ಮುಂದೆ ಹಚ್ಕೋತೀವಿ. ಬಟ್ ಇನ್ ಇಂಗ್ಲೀಷ್ ಇನ್ ಶುಡ್ ಬಿ ಆ್ಯಡೆಡ್ ಬಿಫೋರ್. ಓಕೆ, ಇದು ಪ್ರಿಫಿಕ್ಸ್ ಆಗಿ ಬರ್ತದೆ. ಅಂದರೆ ಮುಂದೆ ಶಬ್ದದ ಮೊದಲೇ ಹಚ್ಕೊಂಡು ಬರಬೇಕು ಇಂಗ್ಲೀಷಲ್ಲಿ, ಅದೊಂದು ಪದ್ಧತಿ. ಅದರ ಬದಲಾಗಿ ದ ಮಾರ್ಕೆಟ್ ಇನ್ ಅನ್ನಬಾರ್ದು. ಮಾರುಕಟ್ಟೆಯಲ್ಲಿ, ಅಲ್ಲಿ ಕನ್ನಡದಾಗ ಆಗಲಿ ಸರಿ ನಡೀತದೆ. ಇನ್ ದ ಮಾರ್ಕೆಟ್. ಹಿಯರ್ ತರಕಾರಿಯನ್ನು, ವೆಜಿಟೇಬಲ್. ಐ ಥಿಂಕ್ ದ ಸ್ಪೆಲ್ಲಿಂಗ್ ಆಫ್ ದ ವೆಜಿಟೇಬಲ್ ಈಸ್ ರಾಂಗ್. ಐ ವಿಲ್ ಕರೆಕ್ಟ್ ಇಟ್ ನೌ. ಸಿ, ವೆಜಿಟೇಬಲ್. ಮಾರುತ್ತಿದ್ದಾನೆ, ಈ ಸೆಲ್ಲಿಂಗ್. ಈಗ ಮೈ ಬ್ರದರ್ ಇನ್ ದ ಮಾರ್ಕೆಟ್ ವೆಜಿಟೇಬಲ್ ಈ ಸೆಲ್ಲಿಂಗ್. ಈಗ 4 ಶಬ್ದ ಅದಾವ ತಾನೆ. ಈ 4 ಶಬ್ದಗಳನ್ನು ನಾವೀಗೇನು ಮಾಡಬೇಕು ಅಂದರೆ, ಅವನ್ನ ಆಯಾ ಸರಿಯಾದ ಜಾಗದಲ್ಲಿ ವರ್ಡ್ ಆರ್ಡರ್ ಪ್ರಕಾರ ಇಡೋಣ. ಸಿ, ಮೊದಲನೇ ಶಬ್ದ ಯಾವುದು? ಮೈ ಬ್ರದರ್. ಸಬ್ಜೆಕ್ಟ್ ಯಾವುದಿಲ್ಲ? ಮೈ ಬ್ರದರ್. ಎಸ್, ಐ ಪುಟ್ ಇಟ್ ಇನ್ ದ ಫಸ್ಟ್ ಪ್ಲೇಸ್, ಮೈ ಬ್ರದರ್. ಈಗ ಸೆಕೆಂಡ್ ಪ್ಲೇಸ್ ಯಾವುದು? ಸೆಕೆಂಡ್ ಶಬ್ದ ಎಲ್ಲಿಡಬೇಕು ನಾವೀಗ ನೋಡೋಣ. ಮೈ ಬ್ರದರ್, ವೆರಿ ಗುಡ್. ಹೆಲ್ಪಿಂಗ್ ವರ್ಬ್ ಯಾವ್ದಿತ್ತಲ್ಲೇ? ಈಸ್ ಅಂತ ಇರಬೇಕು, ಹೌದಾನೆ? ಸೆಕೆಂಡ್ ವರ್ಬ್ ಏನಿತ್ತಿಲ್ಲೇ? ಸೆಲ್ಲಿಂಗ್ ಅಂತ ಇತ್ತು. ಸಿ, ಸೆಲ್ಲಿಂಗ್. ಮೈ ಬ್ರದರ್ ಈಸ್ ಸೆಲ್ಲಿಂಗ್. ವಾಟ್ ಇಸ್ ದ ಆಬ್ಜೆಕ್ಟ್ ಹಿಯರ್? ಅನ್ನು ಯಾವುದಕ್ಕೆ ಹತ್ತಿತ್ತು ಹೇಳಿ ನೋಡೋಣ. ತರಕಾರಿಗೆ. ಇಟ್ ಮೀನ್ಸ್ ವೆಜಿಟೇಬಲ್ಸ್. ಸೊ ನಾವಲ್ಲಿ ವೆಜಿಟೇಬಲ್ಸ್ ಬರೀಬೇಕು, ಹೌದಾನೆ? ಸೊ ವೆಜಿಟೇಬಲ್ಸ್ ಅನ್ನುವಂತಹ, ಸೊ ವೆಜಿಟೇಬಲ್ಸ್. ಮೈ brother is selling vegetables. The last word is WWP.
ಯಾವುದದು ಮಾರ್ಕೆಟು. ಯಾಕಂದ್ರೆ ಮಾರ್ಕೆಟ್ ಹಂಗೆ ಬಂದಿದ್ರೆ ಏನಿತ್ತೋ ಗೊತ್ತಿಲ್ಲ. ಆ ಮಾರ್ಕೆಟ್ ಹೆಂಗೆ ಬಂದದ, ಇಟ್ ಕೇಮ್ ವಿತ್ ಅ ಪ್ರಿಪೋಸಿಷನ್, ಇನ್ ಜೊತೆಗೆ ಬಂದಿರೋದ್ರಿಂದ ವಿ ಶುಡ್ ಪುಟ್ ಇನ್ ಟು ದಿ ಫಿಫ್ತ್ ಪ್ಲೇಸ್. ಸೊ ಮಾರ್ಕೆಟ್ನ ಇಲ್ಲಿ ಒಗಿಬೇಕು. ಈಗ ನೋಡೋಣ. ಸೊ ಇಲ್ಲಿ ವೆಜಿಟೇಬಲ್ ಸ್ಪೆಲ್ಲಿಂಗನ್ನು ತಿದ್ದು ಬಿಡೋಣ. ಮೈ ಬ್ರದರ್ ಈಸ್ ಸೆಲ್ಲಿಂಗ್ ವೆಜಿಟೇಬಲ್ಸ್ ಇನ್ ದ ಮಾರ್ಕೆಟ್. ಓಕೆ, ದಿಸ್ ಈಸ್ ಕಾಲ್ಡ್ ವರ್ಡ್ ಆರ್ಡರ್. ಅದ್ರ ಬದಲಾಗಿ ಸೆಲ್ಲಿಂಗ್ ಈಸ್ ಮೈ ಬ್ರದರ್ ವೆಜಿಟೇಬಲ್ ಇನ್ ದ ಮಾರ್ಕೆಟ್ ವೆಜಿಟೇಬಲ್ ಎತ್ತಬೇಕತ್ತಾಗ ಬರೆದುಬಿಟ್ರೆ, ಜಂಬಲ್ಡಾಗಿ ಬರೆದುಬಿಟ್ರೆ ಆ ವಾಕ್ಯ ಸರಿಯಾಗಿರುವುದಿಲ್ಲ. ಈ ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬು, ಆಬ್ಜೆಕ್ಟು, WWPಗಳನ್ನೇ ನಾನು ಹಿಂದು ಮುಂದೆ ಆಗಿ ಬರೆದುಬಿಟ್ರೆ ಇಟ್ ಈಸ್ ಕಾಲ್ಡ್ ಅ ಜಂಬಲ್ಡ್ ಸೆಂಟೆನ್ಸ್. ಪರೀಕ್ಷೆದಾಗ ಕೊಡೋದಾದೆ ನಾವೇನು ಮಾಡಬೇಕು, ಆ ಜಂಬಲ್ಡ್ ಸೆಂಟೆನ್ಸನ್ನು ರೀಅರೇಂಜ್ ಮಾಡಿ ವಿ ಶುಡ್ ಮೇಕ್ ಇಟ್ ಕರೆಕ್ಟ್ ಆ್ಯಂಡ್ ವಿ ಶುಡ್ ಗೆಟ್ ದಿ ಕರೆಕ್ಟ್ ಸೆಂಟೆನ್ಸ್ ಫ್ರಮ್ ದಿ ಜಂಬಲ್ಡ್ ಸೆಂಟೆನ್ಸ್. ಒಂದು ಮಾರ್ಕಿಗೆ. ಅದು ಯಾವಾಗ ಸಾಧ್ಯದ ನಿಮಗೆ ಹೇಳಿ ನೋಡೋಣ. ಓನ್ಲಿ ಇಟ್ ಈಸ್ ಪಾಸಿಬಲ್ ಇಫ್ ಯು ನೋ ದಿ ವರ್ಡ್ ಆರ್ಡರ್. ಓಕೆ, ವರ್ಡ್ ಆರ್ಡರ್ ಈಸ್ ಹೆಲ್ಪ್ಫುಲ್, ವೆರಿ ವೆರಿ ಹೆಲ್ಪ್ಫುಲ್ ಟು ಗೆಟ್ ದಿ ಕರೆಕ್ಟ್ ಸೆಂಟೆನ್ಸ್ ಫ್ರಮ್ ದಿ ಜಂಬಲ್ಡ್ ಸೆಂಟೆನ್ಸ್. ಓಕೆ, ಈಗ ನೆಕ್ಸ್ಟ್ ನೋಡೋಣ ಮತ್ತೇನಾಗ್ತದೆ ಅಂತ. ಸರಿ, ಇಲ್ಲಿವರೆಗೂ ವಿ ಹ್ಯಾವ್ ಅಂಡರ್ಸ್ಟುಡ್ ದ್ಯಾಟ್ what is the word order and how to make the complete or meaningful sentence from the jumbled sentence. ಯಾವಾಗ ಸಾಧ್ಯದ ಹೇಳಿ ನೋಡೋಣ. ನಾ ಹೇಳಿದ್ನಲ್ಲ, ಇಟ್ ಈಸ್ ಪಾಸಿಬಲ್ ಓನ್ಲಿ ಇಫ್ ಯು ನೋ ದಿ ವರ್ಡ್ ಆರ್ಡರ್. ಸರಿ, 1 ಮಾರ್ಕ್ ಆತು. ಏನು, ವರ್ಡ್ ಆರ್ಡರಿಂದ ನಾವು ಜಂಬಲ್ಡ್ ಸೆಂಟೆನ್ಸನ್ನು ಒಂದು ಮೀನಿಂಗ್ಫುಲ್ ಸೆಂಟೆನ್ಸನ್ನು ಮಾಡಬಹುದು ಅಂತ ತಿಳ್ಕೊಂಡೆ. ನಾ ಹೇಳಿದ್ನಲ್ಲ, ಇನ್ನೊಂದು ಪ್ರಶ್ನೆ ಮಾಡೋದು ಅಂತ ಹೇಳಿದೆ. ಯಾವ ಪ್ರಶ್ನೆ, WH ಕ್ವಶನ್ ಒಂದಿದೆ, ಡೂ ಕ್ವಶನ್ ಅಂತ ಒಂದಿದೆ. ಅಲ್ಲಿ ಹಂಗೆ ಮಾಡಿದ್ದಾರೆ. ಬಿಫೋರ್ ದಟ್ ವಿ ಶುಡ್ ನೋ ವಾಟ್ ಈಸ್ ಡೂ ಕ್ವಶನ್ ಆ್ಯಂಡ್ ವಾಟ್ ಈಸ್ WH ಕ್ವಶನ್. ಮೊದಲು ಯಾವಾಗಲೂ WH ಕ್ವಶನ್ಗಿಂತ ಮೊದಲು ಆ ಡೂ ಕ್ವಶನ್ ಮಾಡೋಕ್ಕೆ ಬಂದರೆ WH ಕ್ವಶನ್ ಈಸಿ ಮಾಡ್ತೀವಿ. ಹಂಗಾರೆ ಏನದು WH ಕ್ವಶನ್ನು, ಡೂ ಕ್ವಶನ್ನು ಅಂದರೆ ಏನದು ಅನ್ನೋದನ್ನು ನಾವು ಮೊದಲ ಅರ್ಥ ಮಾಡ್ಕೊಳ್ಳೋಣ. ದಟ್ ಈಸ್, ಇಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಕ್ವಶನ್ಸ್. ತಿಳ್ಕೊಂಡಿರಿ. ಒಂದು ಸ್ಟೇಟ್ಮೆಂಟಿಗೆ ಪ್ರಶ್ನೆ ಹಾಕಕ್ಕೆ ಬರಬೇಕು. ಜಂಬಲ್ಡ್ ವರ್ಡನ್ನು ನೀವು ಸರಿಯಾದ ವಾಕ್ಯ ಮಾಡಿದ್ರಿ. ಈಗ ಒಂದು ಸರಿಯಾದ ವಾಕ್ಯಕ್ಕೆ, ದ ಬಾಯ್ಸ್ ಆರ್ ರೀಡಿಂಗ್ ಬುಕ್ ಇನ್ ದ ಲೈಬ್ರರಿ ಇನ್ ದ ರೂಮ್, ಮೈ ಬ್ರದರ್ ಈಸ್ ಸೆಲ್ಲಿಂಗ್ ವೆಜಿಟೇಬಲ್ ಇನ್ ದ ಮಾರ್ಕೆಟ್. ಈ ವಾಕ್ಯಕ್ಕೆ ಪ್ರಶ್ನೆ ಮಾಡೋಕ್ಕೆ ಬರಬೇಕಲ್ಲ, ಕ್ವಶನ್ ಮಾಡೋಕ್ಕೆ ಬರಬೇಕಲ್ಲ. ದೇರ್ ಆರ್ 2 ಟೈಪ್ಸ್ ಆಫ್ ಕ್ವಶನ್ಸ್. ದ ಫಸ್ಟ್ ಒನ್ ಈಸ್ ಕನ್ಫರ್ಮೇಟಿವ್ ಕ್ವಶನ್ ಅಂತ ಕರೀತಾರೆ. ಬಹುಶಃ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗ್ಬೋದು ಅಂತ ನಾನು ಅಂದ್ಕೊಂಡೀನಿ. ಏನು, ವಾಟ್ ಡೂ ಯು ನೋ ಕನ್ಫರ್ಮೇಟಿವ್ ಕ್ವಶನ್? ವಾಟ್ ಈಸ್ ಕನ್ಫರ್ಮೇಟಿವ್ ಕ್ವಶನ್? ನಾವು ಸಾಮಾನ್ಯವಾಗಿ ಕರೆಯುವಂತಹ ಎಸ್ ಆರ್ ನೋ ಕ್ವಶನ್ ಈಸ್ ಕಾಲ್ಡ್ ಕನ್ಫರ್ಮೇಟಿವ್ ಕ್ವಶನ್. ಓಕೆ, ಆ್ಯಂಡ್ ದೆನ್ ದ ನೆಕ್ಸ್ಟ್ ಕ್ವಶನ್ ಈಸ್ ಇನ್ಫಾರ್ಮೇಟಿವ್ ಕ್ವಶನ್. ಇನ್ಫಾರ್ಮೇಟಿವ್ ಕ್ವಶನ್ ಅಂದರೆ ಮಾಹಿತಿ ಕೊಡುವ ಪ್ರಶ್ನೆ, ಕೇಳುವ ಪ್ರಶ್ನೆ. ಕನ್ಫರ್ಮೇಟಿವ್ ಅಂದರೆ ದೃಢೀಕರಿಸಿಕೊಳ್ಳುವ ಪ್ರಶ್ನೆ. ಇದಕ್ಕೆ ಇನ್ಫಾರ್ಮೇಟಿವ್ ಕ್ವಶನ್ಗೆ WH ಕ್ವಶನ್ ಅಂತ ಕರೀತಾರೆ. ಬಿಕಾಸ್ ಇನ್ಫಾರ್ಮೇಟಿವ್ ಕ್ವಶನ್ ಸ್ಟಾರ್ಟ್ ವಿತ್ ಓನ್ಲಿ WH ಕ್ವಶನ್ ಟ್ಯಾಗ್ ವರ್ಡ್ಸ್. ವಾಟ್, ವೇರ್, ವೈ, ಹೌ ಮೆನಿ, which, when, all these are WH question tag words. So therefore the question start with WH or WH question tag words are called informative questions or WH questions. ಈ ಕೆಳಗೇನು ಹೇಳ್ತೀವಿ, ಇನ್ಫಾರ್ಮೇಟಿವ್ ಕ್ವಶನ್ WH ಕ್ವಶನ್ ಏನಿತ್ತಲ್ಲ,
ಇದಕ್ಕಾಗಿ ಒಂದು ಮಾರ್ಕ್ಸ್ ಬೇರೆ ಇರ್ತದೆ. ಅದನ್ನು ಆಮೇಲೆ ಸ್ವಲ್ಪ ನೋಡೋಣ. ಮೊದಲು ಮ್ಯಾಲಿಂದ ಹೋಗೋಣ. ಕನ್ಫರ್ಮೇಟಿವ್ ಕ್ವಶನ್ ಅಂದರೆ ಎಸ್ ಆರ್ ನೋ ಕ್ವಶನ್. ಈ ಎಸ್ ಆರ್ ನೋ ಕ್ವಶನ್ದಲ್ಲಿ ನಿಮಗೇನೋ ಡೂ ಹಚ್ಚೆ ಒಂದು ಪ್ರಶ್ನೆ ಮಾಡೋದು ಗೊತ್ತಿರಬೇಕು, ಅದ್ರ ಮೇಲೇ ಒಂದು ಪ್ರಶ್ನೆ ಕೇಳ್ತಾರೆ. ಯಾಕಂದರೆ ಸ್ವಲ್ಪ ಏನೋ ಒಂದು ತೊಂದರೆ ಇರೋದರಿಂದ, ಸ್ವಲ್ಪ ಕಷ್ಟ ಅನಿಸೋದ್ರಿಂದ, ಮಕ್ಕಳಿಗೆ ಕನ್ಫ್ಯೂಷನ್ ಆಗೋ ದೃಷ್ಟಿಯಿಂದ ಅದನ್ನು ಕಂಡು ಹಿಡಿದು ಬಿಟ್ಟರೆ ಇನ್ನುಕ್ಕಿದು ಈಸಿಯಾಗಿ ಪ್ರಶ್ನೆ ಮಾಡ್ತೀರಿ ಅಂತ. ಮೊದಲು ನಾವು ಹಂಗಾರೆ ಈಸಿ ಹೆಂಗೆ ಮಾಡೋದು ಅಂತ ಅರ್ಥ ಮಾಡಿಕೊಂಡು ಡೂ ಕ್ವಶನ್ಗೆ ಹೋಗೋಣ. ಆಮೇಲೆ ಡೂಗೆ ಹೋಗೋದು ಬೇಡ. ಹಂಗಾರೆ ಈಗ ಕನ್ಫರ್ಮೇಟಿವ್ ಕ್ವಶನ್ ಅಂದರೆ ಏನು ಅಂತ, ಹೆಂಗೆ ಮಾಡೋದು ಅವನ್ನೆಲ್ಲ ಅಂತ ನೋಡಿಕೊಂಡು ಮುಂದೆ ಹೋಗೋಣ. ಸ್ವಲ್ಪ ಇಲ್ಲ ಲಕ್ಷ್ಯ ಕೊಟ್ಟು ನೋಡ್ರಿ. ಏನು, ವಾಟ್ ಈಸ್ ದ ವರ್ಡ್ ಆರ್ಡರ್ ಇನ್ ಇಂಗ್ಲೀಷ್? ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ವರ್ಬ್, ಆಬ್ಜೆಕ್ಟ್ ಆ್ಯಂಡ್ WWP ತಾನೆ. ಇಲ್ಲಿ ನಾನು ಯಾರೋ ಮಾರ್ಕಲ್ಲಿ ಹಾಕಿದ್ದೇನೆ. ಇದು ಸಬ್ಜೆಕ್ಟು, ಗ್ರೀನ್ ಒನ್, ಆ್ಯಂಡ್ ದೆನ್ ದಿಸ್ ಒನ್, ದಸ್ another arrow mark is brown yellow mark is helping verb. ಈ WH ಕ್ವಶನ್ ಮಾಡಬೇಕಾದ್ರೆ ನಾ ಇಲ್ಲಿ ಯಾಕೆ 2 arrow mark ಹಾಕಿದೆ ಅಂದರೆ, ವಾಟ್ ಎವರ್ ದ ಲೆಂತ್ ಆಫ್ ದ ಸೆಂಟೆನ್ಸ್, ಡೋಂಟ್ ಥಿಂಕ್ ಅಬೌಟ್ ದಿ ಲೆಂತ್ ಆಫ್ ದ ಸೆಂಟೆನ್ಸ್. ಏನು ನಂಬರ್ ಇದೆ, ಎಷ್ಟು ಶಬ್ದ ಇದ್ದಾವೆ ಅಂತ ಆಲೋಚನೆ ಮಾಡಬೇಡ್ರಿ. ಡೋಂಟ್ ಬಾದರ್ ಹೌ ಮೆನಿ ವರ್ಡ್ಸ್ ಆರ್ ದೇರ್ ಇನ್ ದಟ್ ಸೆಂಟೆನ್ಸ್. ನೀವು ಏನು ಮಾಡಬೇಕು, ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ, ಇದು ಕನ್ಫರ್ಮೇಟಿವ್ ಕ್ವಶನ್ ಮಾಡಬೇಕಾದ್ರೆ ಅಥವಾ ಎಸ್ ಆರ್ ನೋ ಕ್ವಶನ್ ಮಾಡಬೇಕಾದ್ರೆ ಶಬ್ದಗಳೆಷ್ಟೇ ಇರಲಿ, ವಾಟ್ ಎವರ್ ದ ಲೆಂತ್ ಆಫ್ ದ ಸೆಂಟೆನ್ಸ್, ಡೋಂಟ್ ಥಿಂಕ್ ಆಫ್ ದಟ್. ಯು ಶುಡ್ ಓನ್ಲಿ ಲುಕ್ ಎಟ್ ದಿ ಫಸ್ಟ್ 2 ಪ್ಲೇಸಸ್. ಯಾವುವು? ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬ್. ಇವೆರಡೇ ನೋಡಬೇಕು ಲಕ್ಷ್ಯ ಕೊಟ್ಟು. ದೀಸ್ 2 places ಕ್ಯಾನ್ ಹೆಲ್ಪ್ ಯು ಟು ಮೇಕ್ ದಿ ಕನ್ಫರ್ಮೇಟಿವ್ ಕ್ವಶನ್. ಇವ ಎರಡೇ ಮಾಡೋದು. ಹೆಂಗೆ ಮಾಡ್ತವೆ ನೋಡೋಣ. ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಕನ್ಫರ್ಮೇಟಿವ್ ಮಾಡ್ಕೊ. ಇಲ್ಲಿ ನೋಡ್ರಿ, ಅಗಲಾಗಿ ಏನಿತ್ತು ಅಂತ ಕೇಳಿದರೆ, ಇಲ್ಲಿ ಗ್ರೀನ್ ಈ ಕಡೆಗೆ, ಬ್ರೌನ್ ಈ ಕಡೆಗೆ. ಅಂದರೆ ಸಬ್ಜೆಕ್ಟು ಫಸ್ಟ್ ಇತ್ತು, ಹೆಲ್ಪಿಂಗ್ ವರ್ಬ್ ಈ ಕಡೆಗಿತ್ತು ಅಕಾರ್ಡಿಂಗ್ ಟು ದಿ ವರ್ಡ್ ಆರ್. ಬಟ್ ಹಿಯರ್ ದೇ ಹ್ಯಾವ್ ಎಕ್ಸ್ಚೇಂಜ್ಡ್ ದೇರ್ ಪ್ಲೇಸಸ್. ಹೆಲ್ಪಿಂಗ್ ವರ್ಬ್ ಮೊದಲು ಬಂದದ, ಸಬ್ಜೆಕ್ಟ್ ಈ ಕಡೆ ಹೋಗ್ಯದ. ಬಟ್ ವಾಟ್ ಅಬೌಟ್ ರಿಮೈನಿಂಗ್ ವರ್ಡ್ಸ್? ರಿಮೈನಿಂಗ್ ವರ್ಡ್ಸ್ ಏನಾಗಿದ್ದಾವೆ? ದೇ ಆರ್ ದೇರ್ ವೇರ್ ದೇ ವೇರ್. ಅವ ಎಲ್ಲಿದ್ವೋ ಅಲ್ಲೇ ಇದ್ದಾವೆ. ಆದ್ದರಿಂದ ಯು ಆಲ್ಸೋ you should not think about, you should not bother about the remaining words except the helping verb and subject. Here helping verb is, subject is my brother. ಅದಕ್ಕಿಂತ ಮೊದಲು ಹೆಂಗಿತ್ತು? ಇಲ್ಲಿ ಮೈ ಬ್ರದರ್ ಈ ಕಡೆಗಿತ್ತು. ಸೊ ಮೈ ಬ್ರದರ್ ಈಸ್ ಅಂತ ಇತ್ತು. ಈಗೇನಾಗ್ಯದ? ಈಸ್ ಮೈ ಬ್ರದರ್ ಆಗ್ಯದ. ಅಷ್ಟು ಅವೇ ಮೊದಲಿನ 2 ಪ್ಲೇಸ್ಗಳನ್ನ ಎಕ್ಸ್ಚೇಂಜ್ ಮಾಡಿಬಿಟ್ರೆ ಸಾಕು. ಈಗ ಹೋದ್ರಿ, ಮೈ ಬ್ರದರ್ ಈಸ್ ಮೈ ಬ್ರದರ್ ಸೆಲ್ಲಿಂಗ್ ವೆಜಿಟೇಬಲ್ಸ್ ಇನ್ ದ ಮಾರ್ಕೆಟ್. ಯಾವಾಗ ಈಸ್ ಮೊದಲು ಬಂತೋ ಅದು ಕನ್ಫರ್ಮೇಟಿವ್ ಕ್ವಶನ್. ಈಸ್ ಮೊದಲು ಬಂದ ಕೂಡಲೇ ವಿ ಶುಡ್ ಬಿ ಅವೇರ್ ಆಫ್ ದಿ ಕ್ವಶನ್ ಮಾರ್ಕ್ ಎಟ್ ದ ಎಂಡ್. ಮೈ ಬ್ರದರ್ ಈಸ್ ಸೆಲ್ಲಿಂಗ್ ವೆಜಿಟೇಬಲ್ಸ್ ಇನ್ ದ ಮಾರ್ಕೆಟ್ ಈಸ್ ಅ ಸ್ಟೇಟ್ಮೆಂಟ್. For this statement, what is the confirmative question? Is my brother selling vegetables in the market? What is the answer? Yes or no? Yes, my brother is selling vegetable in the market. Okay, your answer ಎರಡೇ ಇರಬೇಕು. ಎಸ್ ಇರ್ಬೋದೊಂದು, ಆರ್ ಇರ್ಬೋದೊಂದು. If the question starts with the helping verb or auxiliary, whatever the auxiliary, is, are, am, was, were, do, does, did, have, has, had, whatever,
ಹೆಲ್ಪಿಂಗ್ ವರ್ಬ್ ಮೊದಲಿದ್ದು ಪ್ರಶ್ನೆ ಮಾಡಿದರೆ ಕನ್ಫರ್ಮೇಟಿವ್, ಅದಕ್ಕೆ ಉತ್ತರ ಯಾವಾಗಲೂ ಎಸ್ ಆರ್ ನೋ ಇರ್ತದೆ. ದಿಸ್ ಈಸ್ ಕಾಲ್ಡ್ ದಿ ಕನ್ಫರ್ಮೇಟಿವ್ ಕ್ವಶನ್, ಎಸ್ ಆರ್ ನೋ ಕ್ವಶನ್ ಅಂತ ಹೇಳ್ತಾರೆ. ಹಾಗಾದರೆ ಇದೇ ಥರ ನೀವು ಕಲ್ಕೋತ ಹೋಗ್ಬಿಟ್ರೆ ಡೂ ಕ್ವಶನ್ ತಾನೇ ಬಂದುಬಿಡ್ತದೆ. ಅಲ್ಲಿ ನಾವು ಮೊದಲೆಲ್ಲಿದ್ದೇವೆ, ಯಾಮ್ ಈಸಾಗಿದ್ದೇವೆ, ಸರಳ ಆಗಲಿ ಅಂತ ನಾನು ಹೇಳಿಕತ್ತೇನೆ, ಮಕ್ಕಳು ಡೂಕ್ ಹೋಗೋದು ಬೇಡ ಅಂತ. ಸೊ ಇವಾಗ ಮೈ ಬ್ರದರ್ ಈಸ್ ಸೆಲ್ಲಿಂಗ್ ವೆಜಿಟೇಬಲ್ಸ್ ಇನ್ ದ ಮಾರ್ಕೆಟ್ ಹೋಗಿ ಈಸ್ ಮೈ ಬ್ರದರ್ ಸೆಲ್ಲಿಂಗ್ ವೆಜಿಟೇಬಲ್ಸ್ ಇನ್ ದ ಮಾರ್ಕೆಟ್ ಹೆಂಗಾತು ಅಂತ ಗೊತ್ತಾಗ್ತಾನೆ ನಿಮಗೆಲ್ಲ. ಸೊ ಈ ರೀತಿ ನಾವು ವರ್ಡ್ ಆರ್ಡರ್ದಿಂದ, ಈ ಬೇಸಿಕ್ ಸ್ಟ್ರಕ್ಚರ್ ವರ್ಡ್ ಆರ್ಡರ್ದಿಂದ ನಾವೇನು ಕಲ್ತ್ಕೊಂಡ್ವಿ, ಈಗ ಕನ್ಫರ್ಮೇಟಿವ್ ಕ್ವಶನ್ ಮಾಡೋದು ಹೇಗಂದರೆ ಒಂದನೇ ಪ್ಲೇಸನ್ನು ಎರಡನೇಕ್ಕೆ ಬರೆಯೋದು, ಎರಡನೇ ಸ್ಥಾನದ ಹೆಲ್ಪಿಂಗ್ ವರ್ಬನ್ನು ಮೊದಲು ತರೋದ್ರಿಂದ ಕನ್ಫರ್ಮೇಟಿವ್ ಕ್ವಶನ್ ಮಾಡೋದು ಅಂತ ನಾವು ಇವಾಗಲೇ ಕಲ್ತ್ಕೊಂಡ್ವಿ, ಹೌದು ತಾನೆ? ಹಾಗಾದರೆ ಸೊ ಈ ರೀತಿ ವರ್ಡ್ ಆರ್ಡರಿಂದ ನಾವು ಪ್ರಶ್ನೆಗಳನ್ನು ಕನ್ಫರ್ಮೇಟಿವ್ ಮಾಡೋದು ಹೇಗೆ, ಕನ್ಫರ್ಮೇಟಿವ್ ಕ್ವಶನ್ ಮಾಡೋದು ಹೇಗೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ವಿ. ಈಗ ಇನ್ನೊಂದಿಷ್ಟು ಎಕ್ಸಾಂಪಲ್ಗಳೊಂದಿಗೆ ಮತ್ತಷ್ಟು ಕನ್ಫರ್ಮೇಟಿವ್ ಕ್ವಶನ್ ಮಾಡೋದು ಹೇಗೆ ಅಂತ ಕಲ್ಕೊಂಡು ಕೊನೆಗೆ ಡೂ ಕ್ವಶನ್ ಮಾಡೋದು ಹೇಗೆ, ಡೂ ಡಸ್ ಡಿಡ್ಗಳಿಂದ. ಡೂ ಕ್ವಶನ್ ಅಂದ್ರೇನು ಮತ್ತೇನಲ್ಲ, ಕ್ವಶನ್ ಸ್ಟಾರ್ಟ್ ವಿತ್ ಅ ಫಾರ್ಮ್ ಆಫ್ ಡೂ. ವಾಟ್ ಆರ್ ದ ಫಾರ್ಮ್ಸ್ ಆಫ್ ಡೂ? ಡೂ, ಡಸ್ ಆ್ಯಂಡ್ ಡಿಡ್ ಆರ್ ದಿ ಫಾರ್ಮ್ಸ್ ಆಫ್ ಡೂ ಅಂತ ಇರ್ತದೆ. ಆ ಡೂ ಡಸ್ ಡಿಡ್ಗಳಿಂದ ಪ್ರಶ್ನೆ ಮಾಡೋದು ಹೇಗೆ ಅನ್ನೋದನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಈ ನಾನು ಕಳಿಸಿರುವಂತಹ ಈ ವರ್ಡ್ ಆರ್ಡರ್ ಅನ್ನೋ ವಿಡಿಯೋನ ನೋಡಿ ಮತ್ತೊಮ್ಮೆ ಮುಗಿದೊಮ್ಮೆ ಸ್ವಲ್ಪ ಕನ್ಫರ್ಮ್ ಮಾಡಿಕೊಳ್ಳ್ರಿ, ಮತ್ತೊಮ್ಮೆ ಮನನ ಮಾಡಿಕೊಳ್ಳ್ರಿ, ನಂತರ ಇದನ್ನೇ ನಾನು ಮುಂದುವರಿಸ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಇವತ್ತಿನ ನನ್ನ ವಿಡಿಯೋ ತಮಗೆಲ್ಲರಿಗೂ ಹೆಲ್ಪ್ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ, ನಿಮ್ಮೆಲ್ಲ ಗೆಳೆಯಂದರಿಗೆ ಮಿತ್ರರಿಗೆ ಇದು ಅನುಕೂಲವಾಗಲಿ ಅಂತ ತಿಳ್ಕೊಂಡು ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ, ಈ ವಿಡಿಯೋವನ್ನು ವಾಚ್ ಮಾಡಿರುವಂತಹ ನಿಮ್ಮೆಲ್ಲರಿಗೂ ಕೂಡ ನಾನು ವಂದನೆ ಸಮರ್ಪಣೆ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ಎವರಿವನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಒನ್ಸ್ ಅಗೇನ್.